ಸಂಕ್ರಾಂತಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಸಂಕ್ರಾಂತಿ ಬಂತು ರತ್ತೋ ರತ್ತು, ಸಡಗರದ ಸಿರಿ ತಂತು ಸಂಕ್ರಾಂತಿ. ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸೋದು ಹೇಗೆ? ಇದೇ ಹೊತ್ತಿನ ವಿಶೇಷ ಸಂಕ್ರಾಂತಿ ಸಂಭ್ರಮ. ಸುಗ್ಗಿಯ ಹಿಗ್ಗನ್ನು ಹೆಚ್ಚಿಸೋ ಸಂಕ್ರಾಂತಿ ಹಬ್ಬ ಮತ್ತೆ ಬಂದಿದೆ. ಸಡಗರ ಸಂಭ್ರಮವನ್ನ ಹೊತ್ತು ತಂದಿದೆ. ಜಗತ್ತನ್ನ ಬೆಳಗುವ ಸೂರ್ಯ ತನ್ನ ಪಥ ಬದಲಿಸುವ ಈ ಸುಸಮಯವನ್ನ ಉತ್ತರಾಯಣ ಪರ್ವಕಾಲ ಎನ್ನಲಾಗುತ್ತೆ. ಸಂಕ್ರಾಂತಿ ದಿನ ಅತ್ಯಂತ ಶುಭಕರ. ಈ ವಿಶೇಷ ದಿನದಂದು ಹಲವು ಮಹತ್ವದ ಪೌರಾಣಿಕ ಘಟನೆಗಳು ಘಟಿಸಿವೆ. ಹಾಗಿದ್ರೆ ಪುರಾಣಗಳಲ್ಲಿ ಸಂಕ್ರಾಂತಿಯ ಪರ್ವದಿನದ ಬಗ್ಗೆ ಏನೆಲ್ಲ ಕುತೂಹಲಕಾರಿ ವಿಚಾರಗಳು ದಾಖಲಾಗಿವೆ, ಏನೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳಿವೆ, ಬನ್ನಿ ತಿಳಿಯೋಣ. ಸಂಕ್ರಾಂತಿ ಬಂತು ರತ್ತೋ ರತ್ತೋ. ಸಂಕ್ರಾಂತಿ ಬಂತು ಸಡಗರದ ಸಿರಿ ತಂತು. ದಕ್ಷಿಣ ಭಾರತದ ಪ್ರಮುಖ ಹಬ್ಬ ಈ ಸಂಕ್ರಾಂತಿ. ಚುಮು ಚುಮು ಚಳಿ, ಪ್ರಕೃತಿಯೇ ಕಾಣದಂತೆ ಹರಡಿರುವ ಮಂಜು, ಆಗ ತಾನೇ ಉದಯಿಸುತ್ತಿರುವ ಸೂರ್ಯ. ಬೆಳ್ಳಂ ಬೆಳಗ್ಗೆ ಮನೆ ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗವಲ್ಲಿ. ದೇವಸ್ಥಾನಗಳಲ್ಲಿ ಗಂಟೆಯ ನಿನಾದ. ಇದುವೇ ಸಂಕ್ರಾಂತಿಯ ಸಿರಿ, ಸಂಕ್ರಾಂತಿಯ ಸೊಬಗು. ಹಬ್ಬ ದಕ್ಷಿಣ ಭಾರತದ ಪ್ರಮುಖ ಹಬ್ಬ. ಪೈರು ತೆಗೆಯುವ ವೇಳೆ ಆಚರಿಸುವ ಈ ಹಬ್ಬ ಸಮೃದ್ಧಿಯ ಸಂಕೇತ. ಧಾನ್ಯ ಲಕ್ಷ್ಮಿ ಮನೆಗೆ ಬರುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ನಿತ್ಯ ನೂತನ. ಬಂತು ಬಂತು ಊರಿಗೆಲ್ಲ ಸಂಕ್ರಾಂತಿ ಹಬ್ಬ, ಜೊತೆ ತಂದು ಸುಖ ಶಾಂತಿ ಮುದ ನೀಡೋ ಹಬ್ಬ. ಹಂಚುತ್ತ ಎಳ್ಳು ಬೆಲ್ಲ, ಉತ್ಸಾಹದಿಂದ ನಮ್ಮ ನಾಡಿನ ಹಳ್ಳಿಗಾಡುಗಳಲ್ಲಂತೂ ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ವಿಶೇಷವಾಗಿ ಆಚರಿಸಲಾಗುತ್ತೆ. ಸುಗ್ಗಿ ಹಬ್ಬವಾಗಿ ಆಚರಿಸೋ ಸಂಕ್ರಾಂತಿ ಹಬ್ಬ ಮೈಮನಸ್ಸಿಗೆ ಉಲ್ಲಾಸ ನೀಡುತ್ತೆ. ಸಂಕ್ರಾಂತಿಯಂದು ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಎತ್ತುಗಳಿಗೆ ಪೂಜೆ ಸಲ್ಲಿಸಿ ಕಿಚ್ಚು ಹಾಯಿಸುವ ಸಂಪ್ರದಾಯ ಅತ್ಯಂತ ರೋಚಕವಾಗಿರುತ್ತೆ. ಮಾಸದಲ್ಲಿ ಸಪ್ತಾಶ್ವರಾರೂಢನಾದ ಸೂರ್ಯ ವೇಗವಾಗಿ ಸಂಚರಿಸ್ತಾನೆ. ಒಂದೊಂದು ರಾಶಿಯನ್ನು ದಾಟುತ್ತಾ ಸೂರ್ಯ ಮಕರ ರಾಶಿಗೆ ಬಂದಾಗ ಉತ್ತರಾಯಣ ಆರಂಭವಾಗುತ್ತೆ. ಇದೇ ಮಕರ ಸಂಕ್ರಾಂತಿ. ಸೂರ್ಯ ಮಕರ ರಾಶಿ ಪ್ರವೇಶಿಸಿದ ನಂತರ ಅವನ ಪಥ ಉತ್ತರಾಭಿಮುಖವಾಗಿ ಚಲಿಸೋಕೆ ಆರಂಭವಾಗುತ್ತೆ. ಇದನ್ನೇ ಉತ್ತರಾಯಣ ಪರ್ವಕಾಲ ಅಂತ ಹೇಳಲಾಗುತ್ತೆ. ಈ ಉತ್ತರಾಯಣ ಪರ್ವಕಾಲ ಅತ್ಯಂತ ಶ್ರೇಷ್ಠ ಎಂಬುದನ್ನ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಉತ್ತರಾಯಣ ಪರ್ವಕಾಲ ಅತ್ಯಂತ ಪುಣ್ಯ ಕಾಲ. ಈ ಸಮಯದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಎಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಉತ್ತರಾಯಣ ಪುಣ್ಯ ಕಾಲದಲ್ಲಿ ಬ್ರಹ್ಮದೇವರು ಈ ಜಗತ್ತಿನ ಸೃಷ್ಟಿ ಕಾರ್ಯ ಆರಂಭಿಸಿದ್ದು ಅಂತ ಹೇಳಲಾಗುತ್ತೆ. ಸಂಕ್ರಾಂತಿ ಹಬ್ಬದಂದು ನಾವೆಲ್ಲ ಕೆಲವೊಂದು ಅರ್ಥಪೂರ್ಣ ಆಚರಣೆಗಳನ್ನ ಮಾಡಲೇಬೇಕು. ಈ ಬಗ್ಗೆ ತಿಳಿಯೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.
ಹಬ್ಬಗಳು ಅಂದ್ರೇನೆ ಹಾಗೆ, ಅದೇನೋ ಸಂಭ್ರಮ, ಸಡಗರ. ಅದರಲ್ಲೂ ಸಮೃದ್ಧಿಯ ಸಂಕೇತವಾಗಿರೋ ಸಂಕ್ರಾಂತಿ ಬಂತಂದ್ರೆ ಸಂಭ್ರಮಕ್ಕೆ ಕೊನೆಯೇ ಇರಲ್ಲ. ಇಂತಹ ಸಂಕ್ರಾಂತಿಯಂದು ನಾವೆಲ್ಲ ಯಾವ ಆಚರಣೆಗಳನ್ನ ಪಾಲಿಸಿ ಹಬ್ಬ ಮಾಡಬೇಕು? ಸಂಕ್ರಾಂತಿ ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸೋದು ಹೇಗೆ? ಬನ್ನಿ ತಿಳಿಯೋಣ. ಸಂಕ್ರಾಂತಿಯಂದು ಧಾನ್ಯ ಲಕ್ಷ್ಮಿಯ ಪೂಜೆ ಜೋರೋ ಜೋರು. ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತೆ ದನ ಕರುಗಳ ಪೂಜೆ. ಹಳ್ಳಿಗಳಲ್ಲಿ ಎತ್ತುಗಳಿಗೆ ಕಿಚ್ಚು ಹಾಯಿಸುವ ಸಂಭ್ರಮ ನೋಡಲೇಬೇಕು. ಹೆಂಗಳೆಯರು ಸಂಭ್ರಮಿಸುವ ಹಬ್ಬ, ಎಳ್ಳು ಬೆಲ್ಲ ಹಂಚಿ ಶುಭ ಹಾರೈಸುವ ದಿನ, ಧಾನ್ಯ ದೇವತೆಯನ್ನ ಪೂಜಿಸಿ ಬರ ಮಾಡಿಕೊಳ್ಳುವ ಶುಭ ದಿನ, ಹಸುಗಳನ್ನ ಅಲಂಕರಿಸಿ ಕಿಚ್ಚು ಹಾಯಿಸುವ ವಿಶೇಷ ದಿನ. ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ಸುಗ್ಗಿ ಆಚರಿಸುವ ಸಂಭ್ರಮ. ಚಳಿ ಕಳೆದು ಮೈಕೊಡವಿ ಎದ್ದು ನಿಲ್ಲುವ ಬೆಳೆಗಳು, ರಾಸುಗಳು, ರಾಶಿ ರಾಶಿ ಬೆಳೆದು ನಿಂತ ಪೈರು, ಅನ್ನದಾತರಿಗಂತೂ ಸಂಭ್ರಮವೋ ಸಂಭ್ರಮ. ಈ ಸಂತೋಷದಲ್ಲೇ ಸಂಕ್ರಾಂತಿಯಂದು ನಡೆಯುತ್ತೆ ಧಾನ್ಯ ಲಕ್ಷ್ಮಿ ಪೂಜೆ. ವರ್ಷವಿಡೀ ಧನಧಾನ್ಯ ಅಭಿವೃದ್ಧಿಯಾಗುವಂತೆ ಮಾಡಿದ ಸೂರ್ಯನಿಗೆ, ಭೂಮಿಗೆ, ವ್ಯವಸಾಯದಲ್ಲಿ ಸಹಾಯ ಮಾಡಿದ ರಾಸುಗಳಿಗೆ ಸಂಕ್ರಾಂತಿ ಹಬ್ಬದಂದು ಗೌರವ ಸೂಚಿಸಲಾಗುತ್ತೆ. ಕಡಗಳಿಗೆ ಪೂಜೆ ನಡೆಯುತ್ತೆ. ದವಸ ಧಾನ್ಯ ಬೆಳೆಯೋಕೆ ಸಹಾಯಕವಾದ ದನ ಕರುಗಳಿಗೆ ರೈತ ಕೃತಜ್ಞತೆ ಸಲ್ಲಿಸ್ತಾನೆ. ಸಂಕ್ರಾಂತಿಯಂದು ದನ ಕರುಗಳನ್ನ ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸುವ ಸಂಭ್ರಮ ಜೋರಾಗಿರುತ್ತೆ. ಮತ್ತು ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಪೊಂಗಲ್ ಅಂತ ಆಚರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಹೊಸ ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ತಯಾರಿಸಿದ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ತಯಾರಿಸಿ ಸೂರ್ಯ ದೇವನಿಗೆ ನೈವೇದ್ಯ ಮಾಡಲಾಗುತ್ತೆ. ಸಂಕ್ರಾಂತಿಯಂದು ಮೂಗಿಲಿನಲ್ಲಿ ಗಾಳಿಪಟಗಳ ಹಾರಾಟ ಜೋರಾಗಿರುತ್ತೆ. ಸಂಕ್ರಾಂತಿಯಲ್ಲಿ ಮಕ್ಕಳು, ಹಿರಿಯರೆಲ್ಲ ಸೇರಿ ಗಾಳಿಪಟವನ್ನ ಹಾರಿಸುವ ಮೂಲಕ ಉತ್ತರಾಯಣ ಪುಣ್ಯ ಕಾಲವನ್ನ ಬರಮಾಡಿಕೊಳ್ಳುವ ಸಂಪ್ರದಾಯ ಇದೆ. ಇದು ಹಕ್ಕಿ ಅಲ್ಲ, ಆದ್ರೆ ಹಾರ್ತೈತಲ್ಲ. ಇದು ಗುಳಿ ಅಲ್ಲ, ಆದ್ರೆ ಕೊಂಬೈತಲ್ಲ. ಬಾಲ ಇದ್ರೂ ಕೋತಿಯಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಮಕರ ಸಂಕ್ರಾಂತಿ ಸ್ನಾನಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಸಂಕ್ರಾಂತಿಯಂದು ನದಿ ಸ್ನಾನ, ಸಮುದ್ರ ಸ್ನಾನ ಇಲ್ಲವೇ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪುಣ್ಯಪ್ರದ ಅಂತ ಹೇಳಲಾಗುತ್ತೆ. ಸಂಕ್ರಾಂತಿ ಸಮಯದಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಆರೋಗ್ಯವು ವೃದ್ಧಿಯಾಗುತ್ತೆ, ಗ್ರಹ ದೋಷಗಳಿಗೂ ಕೂಡ ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಇದೆ. ಸಂಕ್ರಾಂತಿ ಹಬ್ಬದ ಮತ್ತೊಂದು ಪ್ರಮುಖವಾದ ಘಟ್ಟದ ಬಗ್ಗೆ ತಿಳಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.
ಸಂಕ್ರಾಂತಿಯಂದು ಎಳ್ಳು ಬೆಲ್ಲವನ್ನ ದೇವರಿಗೆ ಅರ್ಪಿಸಿ ಬಂಧು ಬಾಂಧವರಿಗೆ ಹಂಚಿದ್ರೇನೆ ಹಬ್ಬ ಪರಿಪೂರ್ಣವಾಗುತ್ತೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳಿ ಎಳ್ಳು ಬೆಲ್ಲವನ್ನ ಹಂಚುವ ಸಂಪ್ರದಾಯ ನಮ್ಮಲ್ಲಿದೆ. ಇದನ್ನ ನಮ್ಮ ಪೂರ್ವಿಕರು ಜಾರಿಗೆ ತಂದಿರೋದ್ರ ಹಿಂದೆ ಅದೆಷ್ಟು ಅರ್ಥಪೂರ್ಣ ವಿಷಯಗಳು ಅಡಕವಾಗಿವೆ ಗೊತ್ತಾ? ಈ ಸಂಕ್ರಾಂತಿ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ಸವಿಸೋದ್ರಿಂದ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಾಗುತ್ತೆ. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲದ ಮಹತ್ವ ಏನು? ಎಳ್ಳು ಬೆಲ್ಲ ಸೇವನೆಯ ಆರೋಗ್ಯಕಾರಿ ಲಾಭಗಳೇನು? ಸಂಕ್ರಾಂತಿ ಹಬ್ಬ ಅಂದ್ರೆ ಎಳ್ಳು ಬೆಲ್ಲ ಇರಲೇಬೇಕು. ಹೆಣ್ಮಕ್ಳು ಸಂಭ್ರಮದಿಂದ ಮನೆ ಮನೆಗೂ ಹೋಗಿ ಎಳ್ಳು ಬೆಲ್ಲ ಬೀರ್ಲಿಲ್ಲ ಅಂದ್ರೆ ಅದು ಹಬ್ಬವೇ ಅಲ್ಲ. ಸಂಕ್ರಾಂತಿಯಂದು ಸಾಂಪ್ರದಾಯಿಕ ಉಡುಗೆ ತೊಟ್ಟು ತಟ್ಟೆಯಲ್ಲಿ ಎಳ್ಳು ಬೆಲ್ಲ, ಕಬ್ಬು, ಅರಿಶಿನ, ಕುಂಕುಮ ಇಟ್ಟುಕೊಂಡು ಮನೆ ಮನೆಗೂ ತೆರಳಿ ಎಳ್ಳು ಬೆಲ್ಲ ಹಂಚೋದೇ ಒಂದು ಸಂಭ್ರಮ. ಈ ಸಾಂಪ್ರದಾಯಿಕ ಆಚರಣೆ ಶತಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ಬಂತು ಬಂತು ಊರಿಗೆಲ್ಲ ಸಂಕ್ರಾಂತಿ ಹಬ್ಬ, ಜೊತೆ ತಂದು ಸುಖ ಶಾಂತಿ ಮುದ ನೀಡೋ ಹಬ್ಬ. ಆಡೋಣ ಬನ್ನಿರೆಲ್ಲ, ಹಂಚುತ್ತ ಎಳ್ಳು ಬೆಲ್ಲ, ಉತ್ಸಾಹದಿಂದ ನಾವು ಸೇರಿ ಹಾಡಿ ನಲಿಯೋಣ. ಬಂತು ಬಂತು ಊರಿಗೆಲ್ಲ ಸಂಕ್ರಾಂತಿ ಹಬ್ಬ, ಜೊತೆ ತಂದು ಸುಖ ಶಾಂತಿ ಮುದ ನೀಡೋ ಹಬ್ಬ. ಸಂಕ್ರಾಂತಿ ಹಬ್ಬದ ವೇಳೆ ಎಳ್ಳು ಬೆಲ್ಲ ಹಂಚುವ ಹಾಗೂ ಸೇವಿಸುವ ಹಿಂದೆ ವೈಜ್ಞಾನಿಕವಾದ ಕಾರಣ ಇದೆ. ಚಳಿಗಾಲದಲ್ಲಿ ಬರುವ ಸಂಕ್ರಾಂತಿ ವೇಳೆ ಚರ್ಮ ಒಣಗಿದಂತಿರುತ್ತೆ, ಕೆಮ್ಮು, ಶೀತವಾಗುತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೆ ಎಳ್ಳು ಬೆಲ್ಲ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಮಕರ ಸಂಕ್ರಮಣದ ನಂತರ ಋತು ಬದಲಾಗಿ ಚಳಿಗಾಲ ಆರಂಭವಾಗುತ್ತೆ. ಚಳಿಗಾಲದಲ್ಲಿ ನಮ್ಮ ಶರೀರ ಕಡಿಮೆ ಕೊಬ್ಬಿನಾಂಶವನ್ನ ಉತ್ತೇಜಿಸುತ್ತೆ. ಈ ಸಂದರ್ಭದಲ್ಲಿ ಎಳ್ಳು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ಕೊಬ್ಬಿನಾಂಶ, ಪೋಷಕಾಂಶಗಳು ದೊರೆಯುತ್ತೆ. ಭಾರತದಲ್ಲಿ ಎಳ್ಳಿನ ಬಳಕೆ ಇಂದು ನೆನೆಯದಲ್ಲ. ಸರಿಸುಮಾರು 5,000 ವರ್ಷಗಳ ಹಿಂದಿನಿಂದಲೂ ಎಳ್ಳು ಬಳಕೆಯಲ್ಲಿದೆ. ಪ್ರಕಾರ ತಿಲ ವಿಷ್ಣುವಿನ ದೇಹದಿಂದ ಹುಟ್ಟಿತ್ತು ಅಂತ ಹೇಳಲಾಗುತ್ತೆ. ಹೀಗಾಗಿ ತಿಲದಾನ ಮಾಡಿದ್ರೆ ವಿಷ್ಣು ಕೃಪೆಯಾಗುತ್ತೆ ಎಂಬ ನಂಬಿಕೆ ಇದೆ. ವೇದಗಳಲ್ಲೂ ಇದೆ ತಿಲ ಪದದ ಪ್ರಯೋಗ. ಎಳ್ಳಿಗೆ ಸಂಸ್ಕೃತಿಯಲ್ಲಿ ತಿಲ, ಹೋಮಧಾನ್ಯ, ಪವಿತ್ರ, ಪಿತೃತರ್ಪಣ, ಪಾಪಜ್ಞ, ಪುದಧಾನ್ಯ, ಜಟಿಲ, ಪುಣ್ಯಾಯ, ಸ್ನೇಹಫಲ, ತೈಲಫಲ ಅಂತ ಕರೆಯಲಾಗುತ್ತೆ. ಸಂಸ್ಕೃತದಲ್ಲಿ ತೈಲೆ ಅನುಕ್ತೆ ತಿಲ ತೈಲ ಎಂಬ ಮಾತಿದೆ. ವೇದಗಳಲ್ಲಿ ಪೂರ್ವ, ಅಪರ ಕರ್ಮಗಳಲ್ಲಿ ತಿಲದ ಪ್ರಾಮುಖ್ಯತೆ ಬಗ್ಗೆ ಹೇಳಲಾಗಿದೆ. ಶ್ರಾದ್ದ ಕಾರ್ಯಕ್ಕೆ ಎಳ್ಳು ಅನಿವಾರ್ಯ. ಎಳ್ಳಿನಿಂದ ಮಾಡುವ ಶ್ರಾದ್ದ ಕಾರ್ಯ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಎಲ್ಲಾ ಪುರಾಣಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲೂ ಎಳ್ಳಿನ ಮಹತ್ವದ ಬಗ್ಗೆ ಉಲ್ಲೇಖಗಳಿವೆ. ಎಳ್ಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಮಹತ್ವ ನೀಡಲಾಗಿದೆ. ತಿಲೋಕದ ಮೋಕ್ಷಕ್ಕೆ ದಾರಿ ಎಂಬ ನಂಬಿಕೆ ಇದೆ. ಹೀಗೆ ಎಳ್ಳು ಚಿಕ್ಕದಾದರೂ ಅದರ ಹಿರಿಮೆ ಬಹಳ ದೊಡ್ಡದಾಗಿದೆ. ತಿಲ ತೈಲೇನೆ ದೀಪಾರೋಹಣಂ ಆಚಾರ್ಯತೆಂದ್ರೆ ಆಗಮಶಾಸ್ತ್ರದ ಪ್ರಕಾರ ದೀಪಕ್ಕೆ ಎಳ್ಳೆಣ್ಣೆ ಬಳಸೋದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಎಳ್ಳೆಣ್ಣೆ ದೀಪದಿಂದ ಬರುವ ಧೂಪ ಸೇವನೆಯಿಂದ ಉತ್ತಮ ಆರೋಗ್ಯ ಪಡೆಯಬಹುದು ಅಂತ ಕೂಡ ಹೇಳಲಾಗುತ್ತೆ. ಸುಗ್ಗಿಯ ಹಬ್ಬ ಸಂಕ್ರಾಂತಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆಯೇ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯನ್ನ ಇವತ್ತು ಆಚರಿಸಬೇಕೋ ಇಲ್ಲ ನಾಳೆ ಆಚರಿಸಬೇಕೋ ಅನ್ನೋದ್ರ ಬಗ್ಗೆ ಹಲವು ಗೊಂದಲಗಳಿವೆ. ಇವತ್ತು ಸೂರ್ಯ ಮಕರ ರಾಶಿಗೆ ಪ್ರವೇಶಿಸ್ತಾನೆ.
ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಮೂಲಕ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತೆ. ಹೀಗಾಗಿ ನಾಳೆ ಸಂಕ್ರಾಂತಿ ಹಬ್ಬದ ಎಲ್ಲಾ ಧಾರ್ಮಿಕ ಆಚರಣೆಗಳನ್ನ ಆಚರಿಸಬೇಕು ಅಂತ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ಈ ಬಾರಿಯ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಹರ್ಷ ತರಲಿ, ಮೈ ಮನಸ್ಸುಗಳಿಗೆ ಹೊಸ ಚೈತನ್ಯ ತರಲಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.